ಈ ದಶಾನನ ಬೆಳವಣಿಗೆಯನ್ನು ಕಂಡು ತ್ರಿಲೋಕಗಳೇ ಬೆಚ್ಚಿ ಬೀಳುವುದಕ್ಕೆ ಆರಂಭವಾಗಿಯದೆ ಬೆಟ್ಟು ಕಟ್ಟುವುದನ್ನು ನಾನು ಕಂಡಿದ್ದೇನೆ. ಯಾಕೆ? ನಮ್ಮಮ್ಮ ಕೈಕಸಾದೇವಿ ನನಗೆ ಜನ್ಮ ಕೊಟ್ಟ ಕಾಲಕ್ಕೆ 10 ತಲೆಯ ಒಂದು ಕೀಟ. ಆದರೆ ಇಂದೀಗ ಬ್ರಹ್ಮನ ವರಬಲವನ್ನು ಕ್ರೋಢೀಕರಿಸಿ ತಾಯಿಯ ಆಶೀರ್ವಾದವನ್ನು ಮಂಡೆಯಲ್ಲಿ ಸೂಡಿ ಬೆಳೆದು ನಿಂದದ್ದು 10 ತಲೆಯ ಕೀಟವಾಗಿ ಅಲ್ಲ, 10 ಮುಖಗಳುಳ್ಳ ದಶಾನನವಾಗಿ. ಆದ್ದರಿಂದಲೇ ದಶ ದಿಕ್ಕುಗಳಲ್ಲಿ ನಮ್ಮ ಬೆಳವಣಿಗೆಯಿಂದ ವಿಸ್ತಾರವನ್ನು ಹೊಂದಬೇಕು. ಈ ಭಾವನೆಯನ್ನು ನಾನು ಅನುಮೋದಿಸಿದೆ. ಬಂಡೆಕಲ್ಲಿನ ಮೇಲೆ ಕುಳ್ಳಿರಿಸಿ ನಮ್ಮ ಅಜ್ಜ ನಮಗೆ ಪಟ್ಟಾಭಿಷೇಕವನ್ನು ಮಾಡಿದ್ದು. ಆದರೆ ಆಮೇಲೆ ಕಂಡಿತು ರಾಕ್ಷಸನಾಥನಾಗಿ ನನ್ನ ಮಗ ಬೆಳೆಯಬೇಕು. ಇದು ನಮ್ಮ ಅಮ್ಮ ಕೈಕಸಾದೇವಿಯ ಆಶಯ. ಹಾಗಾದ್ರೆ ಅದಕ್ಕೊಂದು ಆಶಯ ತಾಣಬೇಕು, ನಾತತ್ವಕ್ಕೆ ಒಂದು ಅಧಿಕಾರ ಬೇಕು. ಆದ್ದರಿಂದಲೇ ನಾವು ಆ ಲಂಕೆಯನ್ನು ವಶಪಡಿಸಿಕೊಳ್ಳೋಣ ಅನ್ನೋ ಹಾಗೆ ಆಲೋಚಿಸಿದೆ. ವಾವೆಯಲ್ಲಿ ನನಗೆ ಸೋದರನಾದ ಕುಬೇರನ ಆಳ್ವಿಕೆಗೆ ಒಳಪಟ್ಟದ್ದು. ಒಮ್ಮೆ ಅವ ಹಿಂದೆ ಮುಂದೆ ನೋಡಿದನಂತೆ. ನಮ್ಮ ಅಯ್ಯನ ಸ್ಥಾನದಲ್ಲಿರುವಂತಹ ವಿಶ್ವವಸು ಬ್ರಹ್ಮ ಕೊಡಯ್ಯ ಅವನಿಗೆ, ನಮಗೆ ಯಾಕೆ ಅವನ ವಿರೋಧ ಅನ್ನುವಾಗ ಆಡಿದ ಕಾಲಕ್ಕೆ ಲಂಕೆಯನ್ನು ನನಗೆ ಕೈವರ್ತಿಸಿದ. ಲಂಕಾಪಟ್ಟಣವನ್ನು ನಿರ್ಮಿಸಿ ದೈತ್ಯ ದಾನವರಿಗೆ ನಾಥನಾಗಿ ವೈಭವದಿಂದ ಆಳ್ವಿಕೆಯನ್ನು ಆರಂಭಿಸಿದೆ. ಆದರೆ ಮನಸ್ಸಿನಲ್ಲಿ ಮಹತ್ವಾಕಾಂಕ್ಷೆ ಎನ್ನುವುದು ಮಳೆದೋರಿ ಗಿಡವಾಗಿ ಮರವಾಗಿ ಹಮ್ಮರವಾಗಿ ದಿಗ್ಗಂಧ ವ್ಯಾಪ್ತವಾಗುತ್ತಿದೆ. ಬಹುಶಃ ಇದು ದಶಕಂಠನ ಹುಟ್ಟು ಸ್ವಭಾವ. ಆ ಮಹತ್ವಾಕಾಂಕ್ಷೆಯನ್ನು ಸಂತೃಪ್ತಿಪಡಿಸಬೇಕಾದರೆ ಸಾಧನೆ ಸಾಧನೆ ಸಾಧನೆ. ಆ ಸಿದ್ಧಿಯನ್ನು ಏರದೆ ಮನಸ್ಸಿಗೆ ಸಮಾಧಾನ ಇಲ್ಲ. ಆದ್ದರಿಂದಲೇ ನಮ್ಮ ಅಧಿಕಾರ ಬಲವನ್ನು ಜನಬಲವನ್ನು ಉಪಯೋಗಿಸಿಕೊಂಡು ಕೆಲವು ಭುಜನ ದರ್ಪವನ್ನು ಮೆಟ್ಟಿದೆ. ಪಾತಾಳದಲ್ಲಿಯೂ ಕೆಲವರು ನನಗೆ ಶರಣಾದರು. ಆದರೆ ಇನ್ನೊಂದು ಉಳಿದದೆ. ಅದಕ್ಕಾಗಿ ಕಾಲವನ್ನು ಕಾಯುತ್ತಿರುವ ಕಾಲಕ್ಕೆ ನಮ್ಮ ಅಮ್ಮನ ನೆನಪಾಗಿ ಹೋಯಿತು. ಹೌದೌದು, ನನ್ನ ಉತ್ಕರ್ಷಗೆ, ನಮ್ಮವರ ಶ್ರೇಯಸ್ಸಿಗೆ ಅವಳು ತನ್ನ ಬದುಕನ್ನೇ ಬಲಿದಾನವಾಗಿ ಕೊಡುವುದಕ್ಕೂ ಸಿದ್ಧಳಾಗಿರುವವಳು. ಜೀವನದಲ್ಲಿ ವೈಯಕ್ತಿಕವಾದ ಸುಖ ಇಲ್ಲ, ನಮ್ಮವರ ಸೌಖ್ಯವೇ ನನ್ನ ಸುಖ. ಹೀಗೆ ಭಾವಿಸಿದ ರಕ್ಕಸ ಮಾತ್ರ ಕೈಕಸಾದೇವಿಯನ್ನು ಕಂಡು ಒಂದು ಆಜ್ಞೆಯನ್ನು, ಒಂದು ಅಪ್ಪಣೆಯನ್ನು ಪಡೆದುಕೊಳ್ಳಬೇಕೆನ್ನುವ ಹಾಗೆ ಭಾವಿಸಿದ್ದೇನೆ. ನೇರವಾಗಿ ಅಮ್ಮನೆಡೆಗೆ ಸಾಗುತ್ತೇನೆ. ಸಮುದ್ರದ ಕಡೆಗೆ ಬಂದವಳಿದ್ದೇನೆ. ಮರಳಿನಿಂದ ಶಿವಲಿಂಗವನ್ನು ನಿರ್ಮಿಸಿದ್ದೇನೆ. ಪೂಜೆ ಮಾಡಬೇಕು ಎಂಬುದಾಗಿ ಉಳಿದುಕೊಂಡವಳಿದ್ದೇನೆ. ಏನಿದು ಏನಿದು ಏನು ಆಶ್ಚರ್ಯ! ಮನದಲ್ಲಿ ಭೂರಿ ಕೇದವನ ಮರುಗಿದಳು ಸೈರಿಬುದೇ ವ್ಯಥೆ. ಅಯ್ಯೋ ಶಿವನೇ ಶಿವನೇ! ಮನವೈರ್ಯ ಲಿಂಗವ
ಕೇಳುವವರಾಗಿ ಶೋಕವ ಕ್ಷಣ ದಯ ತೊಲಗಿದೆ ಶಿವ ಶಿವ ಕೇಳುವದರೊಡನಾದ ನಮ್ಮದಾದಂತಹ ಆರಾಧ್ಯ ಮೂರ್ತಿಯಾದಂತಹ ಶಿವನ ಲಿಂಗವನ್ನು ಪೂಜಿಸಬೇಕು ಎಂಬುದಾಗಿ ಮರಳಿನಿಂದ ಸೃಷ್ಟಿಸಿದರೆ ಹೊಳೆ ಬಂದು ಕುಚ್ಚಿಕೊಂಡು ಹೋಯಿತಲ್ಲ. ಶಿವನನ್ನು ನಾವು ಪೂಜಿಸುವುದು ಹೇಗೆ? ಎಷ್ಟು ಸಂದರ್ಭದಲ್ಲಿ ಎಷ್ಟು ನಾವು ಇನುಗಿಸಿದ್ರು ಈ ಸಮಯದಲ್ಲಿ ಪ್ರತಿಫಲವನ್ನು ನೀಡುತ್ತಾ ಇಲ್ವಲ್ಲ. ಹರ 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 ಯಾರಲ್ಲಿ ಹೇಳಿಕೊಳ್ಳಲಿ, ಯಾರಲ್ಲಿ ಇಂಥ ಅಯ್ಯೋ ಶಿವ ಚಿಂತೆಗೆ ಕಾರಣ ಏನೆನವೆಂದಳು ಈ ಚಿಂತೆಗೆ ಕಾರಣವೇನು? ಅಯ್ಯೋ ಅಮ್ಮ ಅಮ್ಮ ಕಂದ ತಾಯೇ ಕಂದ ಕಡಲ ತೀರದಿದ್ದಿ ನಿನ್ನ ಬೊಗಸೆ ಗಂಗಳೇ ಪ್ರತಿ ಕಡಲಿನಂತೆ ನೀರಿನಿಂದ ತುಂಬಿ ನನ್ನ ನೋವಿಗೆ ಕಾರಣವಾಗುತ್ತದೆ. ಆ ತಾಯೇ ಕಂದ ನಮ್ಮಂತಹ ಮಕ್ಕಳನ್ನು ಪಡೆದು ಹ್ಮ್. ಜೀವನದಲ್ಲಿ ಸೌಖ್ಯವನ್ನು ಅನುಭವಿಸುತ್ತಿರುವ ಆ ಸುವರ್ಣ ಕಾಲಘಟ್ಟದಲ್ಲಿ ನೀನಿರುತ್ತ ಹ್ಮ್. ಇಂದೀಗ ಕಣ್ಣೀರು ಕರೆಯುವ ದುಸ್ಥಿತಿಗೆ ಒಳಗಾಗಿದ್ದಿಂತಾದ್ರೆ ಆ ತಾಯೇ ಕಂದ ನನ್ನ ಚಂದದ ಅಮ್ಮ, ಆ ನಮಗೆ ಚಂದದ ಬದುಕನ್ನು ಕೊಟ್ಟ ಅಮ್ಮ. ನಿಜ ತಾಯೇ ಕಂದ ನಿನ್ನ ಕಣ್ಣೀರಿಗೆ ಕಾರಣ ಏನು? ಆ ಹಿರಿಯ ಮಗನಾದಂತಹ ದಶಕಂಧರನಲ್ಲಿ ಹೇಳು ತಾಯೇ, ಹೇಳು. ಕಂದ ಕಂದ ಕೇಳು ಬಂದಿಗಾದು ಗುಣವಾನ್ಯ ಕಂದ ಇಂದು ನಾ ಬೇಡುವೆ ಕಂದ ಕುಂದದೆ ನಿನಗೆ ಲಿಂಗ ಮನಲಿಂಗರಿಗಿರು ವಿಮಾನದ ಪೂಜೆ ಸಂಭ್ರಮದಿಂದ ಕಂದಾರಿತು ದಶಗ್ರೀವ ದೇವಿ ಈ ಸಮಯದಲ್ಲಿ ಬ್ರಾಹ್ಮಿ ಮುಹೂರ್ತದಲ್ಲಿ ಶಿವನನ್ನು ಪೂಜಿಸಬೇಕು ಎಂಬುದಾಗಿ ಸಮುದ್ರದ ಕಡೆಗೆ ಬಂದೆ. ಹೌದು, ನಿನ್ನ ನಿತ್ಯದ ಅಭ್ಯಾಸ ಅದು. ನಾನು ನಿತ್ಯವೂ ಮರಳಿನಿಂದ ಶಿವಲಿಂಗವನ್ನು ನಿರ್ಮಿಸುತ್ತೇನೆ, ಆ, ಅರ್ಚಿಸುತ್ತೇನೆ, ಪೂಜಿಸುತ್ತೇನೆ. ಆ ಸಂಭ್ರಮದಲ್ಲಿ ಇರುವಂತಹ ಸಂದರ್ಭದಲ್ಲಿ ಆ, ಈ ಸಮುದ್ರದ ಅಲೆ ಬಂದು ಆ ಮರಳಿನ ಲಿಂಗವನ್ನು ಕೊಚ್ಚಿಕೊಂಡು ಹೋಯಿತು ಕಂದ. ಇನ್ನು ನಾ ಯಾರನ್ನು ಪೂಜಿಸಬೇಕು, ಆ ಶಿವನನ್ನು ಯಾವ ರೀತಿಯಲ್ಲಿ ಆರಾಧಿಸಬೇಕು ಎಂಬುದಾಗಿ ಒಂದು ತೋಚುತ್ತಾ ಇಲ್ಲ. ಏನು ಮಾಡಲಿ ಮಗನೇ, ವೃತ್ತಿಯಾಗಿ ಹೋಯಿತು. ತಾಯೇ ಕಂದು ಕಾಂತಿ ಪೂಜಿಪ ಪ್ರಾಣಲಿಂಗವ ಸಾಧಿಸುತ್ತ ನಿನಗೆ ಸಂತಸರಿದಲ್ಲಿ ತಾಯಿ ಚಿಂತೆಯರು ಐದ್ಯಜಿರಿ ಕಳುಹು ತಾಯಿ ಚಿಂತೆಯನ್ನು ಪರಿತ್ಯಜಿಸಿ ಕಳುಹು ಹೇಗೆ ಪೂಜಿಸಲಿ ಕಂದ ಶಿವನನ್ನು, ಹೇಗೆ ನಿನ್ನ ಒಳಗನ್ನು ನಿನ್ನ ಮಗ ಆ ಅರ್ಥ ಮಾಡಿಕೊಳ್ಳುವ ಹಾಗೆ ಇನ್ನ ಯಾವನು ಅರ್ಥ ಮಾಡಿಕೊಳ್ಳುವುದಕ್ಕೆ ಸಾಧ್ಯ ಇಲ್ಲ. ಆಹಾ ದೇವರ ಮನೆ ಇಲ್ಲದೇ ಇಲ್ಲ, ಹ್ಮ್. ಅಲ್ಲಿ ಪೂಜಿಸುವುದಕ್ಕೆ ಅವಕಾಶ ಇಲ್ಲದೆ ಅಲ್ಲ. ಆಹಾ ಆದರೆ ನೀನು ಈಶ್ವರಾರಾಧನೆಗಾಗಿ ಆಯ್ದುಕೊಳ್ಳುವುದು ಕಡಲ ತೀರವನ್ನು. ನಿಜ.
ಏನು ಕಡಲ ತೀರದ ವೈಶಿಷ್ಟ್ಯ? ಸೂರ್ಯೋದಯ ಕಾಣಬಹುದು, ಸೂರ್ಯಾಸ್ತ ಕಾಣಬಹುದು. ನಿಜ. ಆದರೆ ಯಾವುದೇ ವ್ಯಕ್ತಿಯಾದವನ ಚಿತ್ತದೊಳಗೆ ಹುಟ್ಟುವ ಆಸೆಗಳಂತೆ, ಕನಸುಗಳಂತೆ ಒಂದರ ಮೇಲೆ ಒಂದು ತೆರೆಗಳು ಬಂದು ದಡವನ್ನು ಅಪ್ಪಳಿಸುತ್ತವೆ. ನೀನಾದರೂ ಒಂದು ಕಡಲಿಗೆ ಸಮಾನಳಾದವಳು. ದೈತ್ಯದಾನವರನ್ನುವಂತಹ ರತ್ನಗಳನ್ನು ಗರ್ಭದಲ್ಲಿ ಸಂಚರಿಸುವಂತೆ ಮಾಡಬಹುದಾದ, ಕಡಲನ್ನು ಉಪಮೆಯಾಗಿ ಕೊಡಬಹುದಾದ ಪುಣ್ಯಗರ್ಭೆ. ದೈತ್ಯದಾನವರ ಕುರಿತಾದಂತಹ ನಿನ್ನ ಆಶೆಗಳೆಂಬ ಅಲೆಗಳು ಒಂದರ ಹಿಂದೆ ಒಂದರಂತೆ ಮೇಲೆ ಬರ್ತವೆ ನಿನ್ನ ಮನಸ್ಸಿನ ಕಡಲಿನಲ್ಲಿ. ಅಂತಹ ಕಡಲಿನಲ್ಲಿ ನಮ್ಮ ಉತ್ಕರ್ಷಕ್ಕೆ ಕಾರಣವಾಗಬಹುದಾದಂತಹ ಕಂತು ವೈರ್ಯ ಪೂಜೆ ಮಾಡಬೇಕನ್ನುವ ಹಾಗೆ ನೀನು ಬಯಸಿದ್ದಿ, ಅದು ನಿನ್ನ ವೈಶಿಷ್ಟ್ಯ. ಆದರೆ ತಾಯೇ, ಇನ್ನೀಗ ಭಕ್ತಿ ಪುರಸ್ಸರವಾಗಿ ನೀನು ಆಚರಿಸುತ್ತಿರುವ ಪೂಜೆಗೆ ಭಂಗ ಬಂತೆ. ಬಿಡು. ಮಳಲಿನ ಲಿಂಗ, ಅದಕ್ಕೆ ಪೂರ್ಣ ಆಯುಷ್ಯ ಇಲ್ಲ. ಜಗತ್ತು ಅಳಿದರೂ ಉಳಿಯಬಹುದಾದಂತಹ ಸ್ಥಾಣು ಸ್ಥಿರವಾದ ಲಿಂಗ, ಈಶ್ವರನ ಅರಸಿಯಾದಂತಹ ಪಾರ್ವತೀ ದೇವಿ ನಿತ್ಯವೂ ಅರ್ಚಿಸುವ ಆತನ ಆತ್ಮಲಿಂಗ. ಆ ನನ್ನ ದೇವಿಯಲ್ಲಿ, ಆ ನನ್ನ ದೇವನಲ್ಲಿ ಕೇಳಿ ಪರಶಿವನ ಆತ್ಮಲಿಂಗವನ್ನೇ ಪಡೆದು ಇಲ್ಲಿಗೆ ಕೊಂಡು ತರ್ತೇನೆ. ನಿನ್ನನ್ನು ಪೂಜಿಸುವುದಕ್ಕಾಗಿ ನಿನಗದನ್ನು ಕೊಡುತ್ತೇನೆ. ಆದ್ದರಿಂದ ಚಿಂತೆಯನ್ನು ಬಿಡು. ಆತ್ಮಲಿಂಗವನ್ನು ತರುವುದಕ್ಕಾಗಿ ಕೈಲಾಸದತ್ತ ನನ್ನನ್ನು ಕಳುಹಿಸಿ. ಮಗನೇ ಹರನಾತ್ಮಲಿಂಗವ ತರುವುದು ಜಗದೊಳು ಕಷ್ಟ. ತಾಯಿಯ ವೇದನೆಗಳಿಗೆ ಸ್ಪಂದನೆಯನ್ನು ನೀಡುತ್ತಾ ಇದ್ದೀಯ. ಎಂಬುದಾಗಿ ನೀ ಪ್ರಯತ್ನ ಮಾಡುತ್ತಿಲ್ಲ. ನನ್ನಂತಹ ಗಟ್ಟಿಗೆ ಮಗನನ್ನು ನೀನು ಪಡೆದದಕ್ಕೆ ಯಾವ ಪ್ರಯೋಜನ? ಮರಳ ಲಿಂಗವನ್ನು ಅಲ್ಲ, ಆತ್ಮಲಿಂಗವನ್ನು ನೀ ಪೂಜಿಸಬೇಕು ಎಂಬುದಾಗಿ ನೀ ಆಡುತ್ತಾ ಇರುವೆ. ನಾ ತಂದು ಕೊಡುತ್ತೇನೆ ಎಂಬುದಾಗಿ ಆಡಿದ್ದೇನೆ. ಕಂದ, ಶಿವನನ್ನು ಒಲಿಸುವುದು ಅಷ್ಟು ಸುಲಭವಲ್ಲ. ನಿನಗೆ ಕಾರ್ಯ ಆದಿದೆ ಕಂದ. ದಯಮಾಡಿ ವಿಗಡ ಮಾತಾಡಬೇಡ. ಹೆತ್ತ ಒಡಲು ಹೆತ್ತ ಕರಳು ಮಗನೊಂದು ಘನ ಕಾರ್ಯವನ್ನು ಮಾಡುವುದಕ್ಕೆ ಹೊರಟ ಕಾಲಕ್ಕೆ ಅದು ಅಸಾಧ್ಯ. ಹೀಗೆ ಒಂದೇ ಮಾತಿಗೆ ಹೇಳಿಬಿಟ್ಟರೆ ಒಂದು ವೇಳೆ ಆಗುವ ಕೆಲಸವೂ ಆಗದೆ ಹೋದಿ. ಹಾಗೆ ಆಗುತ್ತದೆ ಅನ್ನೋದು ನನ್ನ ಮನಸ್ಸು. ಯಾಕೆ? ಸುಮ್ಮನ ಸುಳ್ಳವಳಾದ ನೀನು ನಿಸ್ವಾರ್ಥತೆಯಿಂದ ಮಳಲಲಿಂಗವನ್ನು ಮಾಡಿ ಪೂಜಿಸಿದೆ. ನಿಜ, ಅದು ಕೊಚ್ಚಿ ಹೋಯಿತು. ಹೌದು. ಹಾಗಾದ್ರೆ ನಿಸ್ವಾರ್ಥತೆಗೆ ಒಲಿಯುವವನಿಗೆ ದೇವ ಅಂತ ಹೆಸರು. ನಿಜ, ಸ್ವಾರ್ಥಕ್ಕಾಗಿ ಅಲ್ಲ. ಅಂತಹ ದೇವ ನಮಗೆ ಒಲಿಯದೇ ಇದ್ದಾನೆ. ಪರಮೇಶ್ವರನನ್ನು ನಾನು ಕಂಡಿದ್ದೇನೆ. ನನ್ನ ಬತ್ತಳಿಗೆಯಲ್ಲಿ ಅವ ಕೊಟ್ಟ ಕೂರಸಿಗಳಿವೆ. ಹಾಗಾದ್ರೆ ಅವನನ್ನು ಒಲಿಸುವ ಬಗೆ ಏನು ಅನ್ನುವುದು ನನಗೆ ಗೊತ್ತಿದೆ. ಅವ ಒಲಿಯಬೇಕೆಂದಾದರೆ ನನಗೆ ಬೇಕಾದದ್ದು ಒಂದೇ. ಯಾವುದು? ಏನು ಕಂದ? ನಿನ್ನ ಆಶೀರ್ವಾದ. ಹೌದೇ? ನಿನ್ನ ಆಶೀರ್ವಾದ ಮತ್ತು ಹೊರಗೆ ನನ್ನ ನೆತ್ತಿಯ ಮೇಲೆ ಇರಿಸಿ ನನ್ನ ನೊಸಲ ಮೇಲೆ ಒಂದು ಹೂ ಮತ್ತೊಂದು ಒತ್ತಿ
ಕೈಲಾಸಕ್ಕೆ ಕಳುಹಿಸಿಕೊಡು. ಆ. ನಾನು ಆ ಕಾರ್ಯವನ್ನು ಸಾಧಿಸಿ ಬರ್ತೇನೆ. ದಶಕಂಠನ ಮೋದಿ. ಆದಿತು ಕಂದ, ಸಂತೋಷವಾಯಿತು. ನನ್ನ ಆಶೀರ್ವಾದ ಸದಾಕಾಲ ನಿನ್ನ ಜೊತೆಯಲ್ಲಿ. ಹೋಗಿ ಬಾ ಕಂದ. ಗಟ್ಟಿಯಾಯ್ತು ಕೈ ಕಾಲು. ಇನ್ನು ನಡೆಯೋಣ. ಈ ಭೂಪತಿ ಕೈಲಾಸ